ನಮಸ್ತೆ, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿವತ್ತು ಬೋಂಡ ಮತ್ತು ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಮಾಡೋದು ಹೇಗೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೆರಡನ್ನೂ ಕೂಡ ಬೋಂಡ ಮತ್ತು ಸೂಪಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ನಾನು ಇಲ್ಲಿ ಮೊದಲಿಗೆ 1 ಲೋಟದಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಅದನ್ನು 10 ನಿಮಿಷ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ. ನಾನು ಈ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ ನಾನು ಹೆಸರು ಬೇಳೆನ. ಇದೆಲ್ಲ ಬಂದು ಬೋಂಡ ಮತ್ತು ಸೂಪದ ಇಂಗ್ರೀಡಿಯೆಂಟ್ಸು. ಇದು ಬೋಂಡಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. 1 ಸ್ಪೂನು ಕಾಳು ಮೆಣಸನ್ನ ಜಜ್ಜಿಟ್ಕೊಂಡಿದ್ದೀನಿ, 1 ಸ್ಪೂನ್ ಶುಂಠಿ, ಹಾಗೆ 1 ಸ್ಪೂನ್ ಕರಿಬೇವು, ತೆಂಗಿನಕಾಯಿ ಪೀಸ್ಗಳು 1-2 ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ 1, ಹಾಗೆ ಕೊತ್ತಂಬರಿ ಸೊಪ್ಪು. ಇದು ಬಂದು ಸೂಪಿಗೆ ಬೇಕಾಗಿರ್ತಕ್ಕಂಥದ್ದು. 2 ಟೊಮೊಟೊ ತೊಗೊಂಡಿದ್ದೀನಿ ನಾನು, ಹುಳಿ ಟೊಮೊಟೊ, ಒಂದು 4-5 ಹಸಿಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ, ಶುಂಠಿ 1 ಸ್ಪೂನು ತುರಿದಿಟ್ಕೊಂಡಿದ್ದೀನಿ. ಇದೆಲ್ಲ ಬಂದು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥದ್ದು. ಸಾಸಿವೆ, ಜೀರಿಗೆ, ಅರಿಶಿನ, ಹಾಗೆ ಸೂಪಿಗೆ ತೆಂಗಿನಕಾಯಿ ತುರಿದಿರ್ತಕ್ಕಂಥದ್ದು ಅರ್ಧ ಬೌಲು, ಮತ್ತು ಕೊತ್ತಂಬರಿ ಹಾಗೆ ಕರಿಬೇವು. ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಏನು ನೆನೆಸಿಟ್ಕೊಂಡಿದ್ವಿ ಹೆಸರು ಬೇಳೆನ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಅದಾದ ನಂತರ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ಇಷ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೂಪ್ ಮಾಡೋದು ಬಹಳನೇ ಸುಲಭ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ, ರುಚಿ ಮಾತ್ರ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡ್ಕೊಳ್ಳಿ. ಇಷ್ಟನ್ನು ಎಲ್ಲ ಸೇರಿಸ್ಕೊಂಡ್ಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದು 2 ವಿಷಲ್ ಬರಬೇಕು. 2 ವಿಷಲ್ ಬಂದು ಅದು ಕೂಲ್ ಆಗೋಷ್ಟರಲ್ಲಿ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡು ಕರಿಬೇವು ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಕಲ್ಲರಿಗೋಸ್ಕರ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿದ್ರಲ್ಲ, ಹೆಸರು ಬೇಳೆ ಬೆಂದು ಕೂಲಾಗಿದೆ, ನೀಟಾಗಿ ಬೆಂದಿದೆ, ನೋಡ್ತಿರ್ಬೋದು, ಸ್ಮ್ಯಾಶ್ ಆಗಿದೆ. ಇದನ್ನು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಿ ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಂಡು ಅಗತ್ಯಕ್ಕೆ ಎಷ್ಟೇ ಬೇಕಷ್ಟು ನೀರನ್ನು ಕೂಡ ನಾವಿಲ್ಲಿ ಈ ಸಮಯದಲ್ಲಿ ಸೇರಿಸ್ಕೊಳ್ಬೇಕು. ಏನಕ್ಕೆ ಅಂದರೆ ನಾವು ಮಾಡ್ತಿರೋದು ಸೂಪ್ ಆಗಿರೋದ್ರಿಂದ ಅದು ಸ್ವಲ್ಪ ತೆಳು ಇರುತ್ತೆ, ತುಂಬ ಗಟ್ಟಿ ಬರಲ್ಲ. ಹಾಗಾಗಿ ಇಲ್ಲಿ ಅಗತ್ಯಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬರೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಹಾಗೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇದನ್ನು ತುಂಬ ಬೇಯಿಸಬೇಕು ಅಂತೇನಿಲ್ಲ. ಆಲ್ರೆಡಿ ಹೆಸರು ಬೇಳೆ ಎಲ್ಲ ಬೆಂದಿರೋದ್ರಿಂದ ಜಸ್ಟ್ ಒಗ್ಗರಣೆಗೆ ಹಾಕಿ ಅದೊಂದು ಕುದಿ ಬಂದರೆ ನಮಗೆ ರೆಡಿ ಆಗುತ್ತೆ. ಕಾಳು ಮೆಣಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು. ನೀವು ಒಗ್ಗರಣೆಗಾದರೂ ಸೇರಿಸ್ಕೋಬೋದು ಕಾಳು ಮೆಣಸನ್ನು. ನಾನಿಲ್ಲಿ ಲಾಸ್ಟಲ್ಲಿ ಹಾಕ್ಕೊಳ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿದ್ರಲ್ಲ, ಇದು ರೆಡಿನೇ ಆಗೋಯಿತು. ಒಂದು ಕುದಿ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಒಂದು ಕುದಿ ಕುದಿಸ್ಕೊಂಡ್ರೆ ನಮಗೆ ಸೂಪು ರೆಡಿ ಆಗುತ್ತೆ. ನೋಡ್ತಿರ್ಬೋದು, ಇದು ರೆಡಿಯಾಗಿದೆ. ನಾವು ಬೋಂಡ ಮಾಡೋದಕ್ಕೆ ಏನೆಲ್ಲ ಸಾಮಾನು ಬೇಕು, ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಬೋಂಡಕ್ಕೆ ನಾನಿಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆನ ಒಂದು 3-4 ಅವರ್ಸ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ನಾವು ಎಷ್ಟು ನೆನೆಸ್ತೀವಿ ಅಷ್ಟು ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಂಬ ನೀಟಾಗಿ ನೆನೆಸ್ಕೊಳ್ಳಿ. ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ತುಂಬ ಗಟ್ಟಿಯಾಗೂ ಬೇಡ, ಹಾಗಂತ ತುಂಬ ತೆಳುವಾಗೂ ಬೇಡ. ನೀವು ರುಬ್ಬುವಾಗ ಏನಾದ್ರು ಅಪ್ಪಿತಪ್ಪಿ ಸ್ವಲ್ಪ ತೆಳುವಾಯಿತು ಅಂದರೆ 1-2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಮಾಡಿ, ನೀಟಾಗಿ ಬರುತ್ತೆ. ನಾನು ಇಲ್ಲೇನು ಸೇರಿಸ್ಕೊಂಡಿಲ್ಲ, ರುಬ್ಬುವಾಗಲೇ ನೀಟಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಈ ಥರ ಒಂದು 2-3 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ತುಂಬ ಕ್ರಿಸ್ಪಾಗಿ ಪ್ಲಫಿಯಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಹಿಟ್ಟನ್ನು, ಅದು ನಾವು ಆ ಥರ ಒಂದು ಮಿಕ್ಸ್ ಮಾಡಾದಮೇಲೆ ಒಂದು ಬೌಲಿಗೆ ನೀರು ಹಾಕ್ಕೊಂಡು ಅದನ್ನು ಹಾಕಿದ್ರೆ ನೀಟಾಗಿ ಈ ಥರ ತೇಲ್ತಿರುತ್ತೆ. ಈ ಥರ ಆದಾಗ ನಮಗೆ ವಡೆ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೆ ಕಟ್ ಮಾಡಿ ತುರಿದು ಅದನ್ನೆಲ್ಲ ಕೂಡ ಸೇರಿಸ್ಕೊಂಡು ರುಚಿ ಉಪ್ಪನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಹಿಟ್ಟು ರೆಡಿಯಾಗಿದೆ. ಎಣ್ಣೆನ ನೀಟಾಗಿ ಕಾಯಿಸ್ಕೊಂಡು ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ತುಂಬ ಕಡಿಮೆ ಕಾದಿರೋ ಎಣ್ಣೆಗೂ ಹಾಕಕ್ಕೆ ಹೋಗಬೇಡಿ, ತುಂಬ ಹೈ ಊರಿನಲ್ಲಿ ಕಾಯಿಸ್ಕೊಂಡಿರೋ ಎಣ್ಣೆಗೂ ಕೂಡ ಹಾಕಕ್ಕೆ ಹೋಗಬೇಡಿ. ಕಡಿಮೆ ಕಾದಿರೋ ಎಣ್ಣೆಗೆ ಹಾಕ್ಕೊಂಡಾಗ ಏನಾಗುತ್ತೆ, ಬೋಂಡ ಬಂದು ಗಟ್ಟಿ ಆಗುತ್ತೆ. ಇಲ್ಲ ಅಂದರೆ ಹೈ ಫ್ಲೇಮ್ ಇಟ್ಕೊಂಡಾಗ ಏನಾಗುತ್ತೆ, ಸೀದೋಗುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಎಣ್ಣೆ ನೀಟಾಗಿ ಕಾದಿರಬೇಕು. ಬೇಯುವಾಗ ಮೀಡಿಯಮ್ ಫ್ಲೇಮಲ್ಲಿ ನಾವು
ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದಕ್ಕೆ ಇದೇ ಥರ ಶೇಪ್ ಅಂತ ಏನಿಲ್ಲ. ಇದನ್ನೇ ನೀವೇನಾದರೂ ತಟ್ಟಿ ಹೋಲ್ ಮಾಡಿ ಹಾಕಿದ್ರೆ ಉದ್ದಿನ ವಡೆ ರೆಡಿ ಆಗುತ್ತೆ. ಬೋಂಡ ಥರ ಹಾಕೋದ್ರಿಂದ ನಮಗೆ ಬೋಂಡ ಸೂಪಿಗೆ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಬೋಂಡ ಸೂಪ್ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನಾನು ಒಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಕಲರ್ಫುಲ್ಲಾಗಿದೆ ಅಂತೇಳಿ. ತುಂಬ ಕ್ರಿಸ್ಪಾಗಿ ಬರುತ್ತೆ. ಅಕ್ಕಿ ಹಿಟ್ಟಾಗಲಿ ಏನೂ ಸೇರಿಸಿಲ್ಲ, ಆದ್ರೂ ಸೋಡಾನು ಕೂಡ ಸೇರಿಸಿಲ್ಲ, ತುಂಬ ಕ್ರಿಸ್ಪಾಗೆ ಬರುತ್ತೆ. ನಾನಿಲ್ಲಿ ಸೂಪ್ ಜೊತೆಯಲ್ಲಿ ಸರ್ವ್ ಮಾಡಿದ್ದೀನಿ. ನಾನು ಬ್ರೇಕ್ಫಾಸ್ಟಿಗೆ ಇಡ್ಲಿ ಬೋಂಡ ಸೂಪ್ ಮಾಡ್ಕೊಂಡಿದ್ದೆ, ಹಾಗಾಗಿ ಇಡ್ಲಿನೂ ಕೂಡ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೇಗೆ ಬಂತು ಬೋಂಡ ಸೂಪು ನೀವು ಮನೇಲಿ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.